ಎಲ್ಲರಿಗೂ ನನ್ನ ನಮಸ್ಕಾರಗಳು. 10ನೇ ತರಗತಿ ಗಣಿತ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಘಟಕದಲ್ಲಿರುವಂತಹ ಎಲ್ಬಿಯದಲ್ಲಿರುವಂತಹ ಒಂದು ಪ್ರಶ್ನೆ. ಅದು 36ನೇ ಪ್ರಶ್ನೆಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ. ಎಲ್ಬಿಯದಲ್ಲಿ ಕೊಟ್ಟಿರ್ತಕ್ಕಂತಹ 11ನೇ ಘಟಕ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು 36ನೇ ಪ್ರಶ್ನೆಗೆ ಪರಿಹಾರವನ್ನು ನೀಡ್ತಾ ಇದ್ದೇನೆ. ಇಲ್ಲಿ ಮೇ 2025ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಎಲ್ಬಿಯದಲ್ಲಿ ಕಠಿಣ ಪ್ರಶ್ನೆ ಅಂತ ಕೂಡ ಕೊಟ್ಟಿರ್ತಾರೆ. ಈಗ ನಾವು ಈ ಪ್ರಶ್ನೆಯನ್ನ ಮೊದಲು ಓದ್ತೀನಿ. ತ್ರಿಭುಜ ಎಬಿಸಿ ಒಂದು ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜ ಅಂದಾಗ ತ್ರಿಭುಜದ 3 ಬಾಹುಗಳ ಉದ್ದ ಸಮನಾಗಿರುತ್ತವೆ. ಚಿತ್ರದಲ್ಲಿರುವಂತೆ ಎ ಬಿ ಮತ್ತು ಸಿ ಗಳನ್ನು ವೃತ್ತ ಕೇಂದ್ರಗಳನ್ನಾಗಿಸಿ, ಎ ಒಂದು ವೃತ್ತ ಕೇಂದ್ರ, ಬಿ ವೃತ್ತ ಕೇಂದ್ರ, ಸಿ ಕೂಡ ವೃತ್ತ ಕೇಂದ್ರ ಆಗಿರುವಂತೆ ತ್ರಿಭುಜ ಎಬಿಸಿಯಲ್ಲಿ 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಕಂಸಗಳನ್ನು ಎಳೆಯಲಾಗಿದೆ. ಅಂದ್ರೆ ಇಲ್ಲಿ ತ್ರಿಜ್ಯ ಎಷ್ಟಿದೆ, ಇಲ್ಲಿ ಇದ್ರದ್ದು 3.5 ಇದೆ, ಇದು 3.5 ಇದೆ. ಈ ಕಡೆ 3.5 ಸೆಂಟಿಮೀಟರ್ ತ್ರಿಜ್ಯ ಇರುವಂತೆ ಕಂಸಗಳನ್ನ ಎ ಬಿ ಸಿ ಅಂದ್ರೆ ಅದು ತ್ರಿಜ್ಯ 3.5 ಇರುವಂತೆ ಕಂಸಗಳನ್ನು ಎಳೆಯಲಾಗಿದೆ. ಆ ತ್ರಿಭುಜದ 3 ಶೃಂಗಗಳಲ್ಲಿ ತ್ರಿಜ್ಯ 3.5 ಸೆಂಟಿಮೀಟರ್ ಇರುವಂತೆ ಕಂಸಗಳನ್ನು ಎಳೆಯಲಾಗಿದೆ. ಮತ್ತು ತ್ರಿಭುಜ ಎಬಿಸಿಯ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ 49√3 ಸೆಂಟಿಮೀಟರ್ ಸ್ಕ್ವೇರ್. ಆದರೆ ನಮ್ಮ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಪಿ ಅಂದ್ರೆ ಪಿ ಕ್ಯೂ ಆರ್ ಎಸ್ ಟಿ ಯು ಪಿ ಅಂದ್ರೆ ಇದರ ಸುತ್ತಳತೆಯನ್ನ ಕಂಡುಹಿಡಿಯಿರಿ ಅಂತ ಇದೆ ಪ್ರಶ್ನೆ. ಇದರ ಸುತ್ತಳತೆ ಕಂಡುಹಿಡಿಬೇಕಾದ್ರೆ ನಮಗೆ ಏನೇನು ಬೇಕು ಅಂತ ಬರೆಯ. ಮೊದಲು ಕಂಸ ಯಾವುದು, ಕಂಸ ಪಿ ಕ್ಯೂ ನ ಉದ್ದ ಬೇಕು, ಪ್ಲಸ್ ಸುತ್ತಳತೆ ಕಂಡುಹಿಡಿಬೇಕು, ಸುತ್ತಲ ಇರುವಂತ ಎಲ್ಲ ಬಾಹುಗಳನ್ನ ಕೂಡಿಸ್ಬೇಕು. ಆಮೇಲೆ ಕ್ಯೂ ಆರ್ ಬೇಕು, ಪ್ಲಸ್ ಮತ್ತೆ ಆರ್ ಎಸ್ ಅಂತಕ್ಕಂಥ ಕಂಸ ಆರ್ ಎಸ್ ಬೇಕು, ಪ್ಲಸ್ ನೆಕ್ಸ್ಟ್ ಎಸ್ ಟಿ ಬೇಕು, ನಂತರ ಕಂಸ ಪಿ ಯು ಬೇಕು, ಪ್ಲಸ್ ನಂತರ ಯು ಪಿ ಬೇಕು. ಇವೆಲ್ಲವುಗಳನ್ನ ಕೂಡಿಸಿದಾಗ ಅಂದ್ರೆ ಪಿ ಕ್ಯೂ ಕಂಸದ ಉದ್ದ, ಕ್ಯೂ ಆರ್ ಎಸ್ ಕಂಸದ ಉದ್ದ, ಎಸ್ ಟಿ, ಟಿ ಯು ಕಂಸದ ಉದ್ದ, ಪಿ ಯು, ಇವೆಲ್ಲವುಗಳನ್ನ ಕೂಡಿಸಿದಾಗ ನಮಗೆ ಏನ್ ಬರುತ್ತೆ, ಅವ್ರು ಕೇಳಿರುವಂತಹ ಪ್ರಶ್ನೆಗೆ ನಾವು ಆ ಆಕೃತಿಯ ಸುತ್ತಳತೆಯನ್ನ ಕಂಡುಹಿಡಿಯಲಿಕ್ಕೆ ಬರುತ್ತೆ. ಹಾಗಾದ್ರೆ ಏನ್ ಮಾಡೋದು? ಇದು ತ್ರಿಭುಜ ಎಬಿಸಿ ಎಂತ ತ್ರಿಭುಜ ಇದೆ, ಸಮಬಾಹು ತ್ರಿಭುಜ ಇದ್ಮೇಲೆ ಇದರ ಕೋನ ಎಷ್ಟಿರುತ್ತೆ, ಪ್ರತಿಯೊಂದು ಕೋನ 60 ಡಿಗ್ರಿಗೆ ಸಮನಾಗಿರುತ್ತೆ. ಹಾಗಾದ್ರೆ ಈ ಒಂದು ಶೃಂಗದಲ್ಲಿ ಈ ತ್ರಿಜ್ಯಾಂತರ ಖಂಡದಲ್ಲಿ ಕೋನ 60 ಡಿಗ್ರಿ, ತ್ರಿಜ್ಯ 3.5 ಸೆಂಟಿಮೀಟರ್ ಆದ್ರೆ ಈ ಕಂಸದ ಉದ್ದವನ್ನು ನಾವು ಕಂಡುಹಿಡ್ಕೋಬೇಕು. ಈ ಒಂದು ಕಂಸದ ಉದ್ದ ಕಂಡುಹಿಡಿದ್ಮೇಲೆ 3 ಸೇಮ್ ಇವೆ, ಕಾರಣ 3 ಕೋನಗಳ ಅಳತೆಗಳು ಸೇಮ್ ಇವೆ, ತ್ರಿಜ್ಯಗಳು ಕೂಡ ಸೇಮ್ ಇವೆ. ಹಾಗಾಗಿ 3 ಕಂಸದ ಉದ್ದವನ್ನ ಬರುತ್ತೆ. ನಂತರ ಮುಂದೆ ಏನ್ ಮಾಡೋದು, ಈ ತ್ರಿಭುಜದಲ್ಲಿ ಇನ್ನು ಯು ಬೇಕಾಲತ್ತು ನಮಗೆ. ಹಾಗಾದ್ರೆ ಒಟ್ಟು ಎ ಬಿಯ ಉದ್ದದಲ್ಲಿ, ಒಟ್ಟು ಎ ಬಿಯ ಉದ್ದ ಅಂದ್ರೆ ಈ ತ್ರಿಭುಜದ ಬಾಹುವಿನ ಉದ್ದಗಳನ್ನ ಕಂಡುಹಿಡಿದ ನಾವು ಎ ಬಿಯ ಉದ್ದ ಕಂಡುಹಿಡಿದು ಈ ಕಡೆಯಿಂದ 3.5 ಈ ಕಡೆಯಿಂದ 3.5 ಅನ್ನ ಕಳೆದಾಗ ಇದು ಉದ್ದ ಬರ್ತದೆ. ಇದು ಒಂದು ಕಂಡುಹಿಡಿದ ಅಂದ್ರೆ ಇವು ಇಂಥವುಗಳು ಎಷ್ಟಿವೆ, 3 ಇವೆ. ಅವುಗಳನ್ನೆಲ್ಲವುಗಳನ್ನ ಕೂಡಿಸಿದಾಗ ಆ ಒಂದು ಆಕೃತಿಯ ನಮಗೆ ಸುತ್ತಳತೆನ ಬರುತ್ತೆ. ಹಾಗಾದ್ರೆ ಮೊದಲಿಗೆ ಪ್ರಶ್ನೆ ನಾವು ಏನ್ ಮಾಡೋಣ, ಮೊದಲಿಗೆ ಕಂಸದ ಉದ್ದವನ್ನ ಕಂಡುಹಿಡಿಯೋಣ. ಫಸ್ಟ್ ಕೋನ ತ್ರಿಭುಜ ಎ ಬಿ ಸಿ ಏನಂತ ಕೊಟ್ಟಿದ್ದಾರೆ, ಸಮಬಾಹು ತ್ರಿಭುಜ ಅಂತ ಕೊಟ್ಟಿದ್ದಾರೆ. ಸಮಬಾಹು ತ್ರಿಭುಜ ಇದ್ದಾಗ ಅಲ್ಲಿ ಕೋನ ಎಷ್ಟಿರುತ್ತೆ, ಕೋನ ಎ, ಕೋನ ಬಿ, ಕೋನ ಸಿ ಇಸ್ ಈಕ್ವಲ್ ಟು 60 ಡಿಗ್ರಿ ಇರುತ್ತೆ. ಅಂದ್ರೆ ಥೀಟಾ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಆಯ್ತು, 60 ಡಿಗ್ರಿ. ತ್ರಿಜ್ಯ ಎಷ್ಟಿದೆ, 3.5 ಸೆಂಟಿಮೀಟರ್ ಅನ್ನುವಂಥದ್ದು. ಹಾಗಾದ್ರೆ ಈಗ ಎ ಪಿ ಕ್ಯೂ ಕಂಸದ ಉದ್ದವನ್ನ ಕಂಡುಹಿಡಿಯೋಣ. ಪಿ ಕ್ಯೂ ಕಂಸದ ಉದ್ದ, ಪಿ ಕ್ಯೂ ಕಂಸದ ಉದ್ದ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಈ ಕಂಸದ ಉದ್ದವನ್ನ ಕಂಡುಹಿಡಿಯುವಂತಹ ಸೂತ್ರ ಥೀಟಾ ಡಿವೈಡ್ ಬೈ 360 ಡಿಗ್ರಿ ಇಂಟು 2πr ಅನ್ನುವಂತ ಸೂತ್ರ ಇದೆ. ಈಗ ಥೀಟಾ ಅಂದ್ರೆ 60 ಡಿಗ್ರಿ ಇದೆ, ಡಿವೈಡ್ ಬೈ 360 ಡಿಗ್ರಿ ಇಂಟು 2 ಇಂಟು ಪೈ ಅಂದ್ರೆ 22 ಡಿವೈಡ್ ಬೈ 7, ಆರ್ ಅಂದ್ರೆ ತ್ರಿಜ್ಯ 3.5 ಒಂದು ಬಾರಿ ಬರೆಯಲಾಗಿದೆ, ಕಾರಣ ಆರ್ ಒಂದೇ ಸಲ ಇದೆ. 60 ಒಂದ್ಲೆ 66ಲೆ, 7 ಒಂದ್ಲೆ 7 ಐದ್ಲೆ 35, 3.5 ಇರೋದ್ರಿಂದ ಇದನ್ನ 0.5, 7 0 ಪಾಯಿಂಟ್ ಕೊಟ್ಟು 7 ಐದ್ಲೆ 35. ಆನಂತರ 2 ಒಂದ್ಲೆ 2 ಮೂರ್ಲೆ 6 ಕಂಪ್ಲೀಟ್ ಆಗಿ ಹೋಯ್ತು. 2 ಒಂದ್ಲೆ 2 ಮೂರ್ಲೆ 6. ಈಗ 22 ಐದ್ಲೆ 110 ಆಯ್ತು, ಡಿವೈಡ್ ಬೈ ಎಷ್ಟು ಉಳಿತು 3. 22 0.5 110. ಹಾಗಾದ್ರೆ 110 ಅಂದ್ರೆ ಪಾಯಿಂಟ್ ಆದ್ಮೇಲೆ ಒಂದ್ ಅಂಕಿ ಇರೋದ್ರಿಂದ ಇದನ್ನ 11.0 ಅಂತ ಆಯ್ತು. ಹಾಗಾದ್ರೆ ಪಿ ಕ್ಯೂ ಕಂಸದ ಉದ್ದ 11/3 ಸೆಂಟಿಮೀಟರ್. ಈಗ ಪಿ ಕ್ಯೂ ಕಂಸದ ಉದ್ದ ಇದ್ದಷ್ಟೇ therefore RS ಕಂಸದ ಉದ್ದ
ಕೌಂಸ ಆರ್ ಎಸ್ ಮತ್ತು ಕೌಂಸ ಟಿ ಯು. ಕೌಂಸ ಆರ್ ಎಸ್ ಮತ್ತು ಸಮನಾಗಿದೆ ಕೌಂಸ ಯಾವುದು ಟಿ ಯು ಮತ್ತು ಕೌಂಸ ಯಾವುದು ಪಿ ಕ್ಯೂ. ಎಲ್ಲವುಗಳ ಉದ್ದಗಳು ಏನಾಗಿವೆ 11/3 ಸೆಂಟಿಮೀಟರ್. ಹಾಗಾದ್ರೆ ಈ ಕಂಸದ ಉದ್ದ ಕಂಡಿಡಿದಾಗ ಈ ಎಲ್ಲ ಕಂಸಗಳ ಉದ್ದಗಳು ಸಮನಾಗಿವೆ. ಕಾರಣ ಆ ಕೋನ ಮತ್ತು ತ್ರಿಜ್ಯಗಳು ಸಮನಾಗಿವೆ. ಬರೀಬಹುದು ಇಲ್ಲಿ ಥೀಟಾ 60 ಡಿಗ್ರಿ ಆಗಿದೆ ಮತ್ತು ತ್ರಿಜ್ಯ 3.5 ಆಗಿರುವುದರಿಂದ ಅಂದ್ರೆ ಕೋನಗಳು ಮತ್ತು ತ್ರಿಜ್ಯಗಳು ಸೇಮ್ ಇವೆ. ಇಲ್ಲೂ 60 ಡಿಗ್ರಿ ಇದೆ, ತ್ರಿಜ್ಯ 3.5 ಇದೆ. ಇಲ್ಲೂ 60 ಡಿಗ್ರಿ ಇದೆ, ತ್ರಿಜ್ಯ 3.5 ಇದೆ. ಹಾಗಾದ್ರೆ ಈ ಪಿ ಕ್ಯೂ ಕಂಸದ ಉದ್ದವನ್ನ ಕಂಡುಹಿಡಿದಾಗ ಈ ಕಂಸದ ಉದ್ದ ಮತ್ತು ಈ ಕಂಸದ 3 ಕಂಸಗಳ ಉದ್ದಗಳು ಸಮನಾಗಿವೆ ಅಂತ ಆಯ್ತು. ಇಲ್ಲಿಗೆ ನಮ್ಮ ಕಂಸದ ಉದ್ದವನ್ನ ಬಂತು. ಈ ಕಂಸದ ಉದ್ದ ಬಂತು, ಈ ಕಂಸದ ಉದ್ದ ಬಂತು, ಮತ್ತೊಂದು ಕಂಸದ ಉದ್ದವನ್ನ ಬಂತು. ಈಗ ನಮಗೆ ಇದನ್ನ ಕಂಡುಹಿಡಿಬೇಕು. ಮೊದಲು ತ್ರಿಭುಜದ ಬಾಹುವನ್ನ ಕಂಡುಹಿಡಿಯೇನೆ. ತ್ರಿಭುಜದಲ್ಲಿ ಏನ್ ಕೊಟ್ಟಿದ್ದಾರೆ? ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ. ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಸಮನಾಗಿದೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ 49√3 ಅಂತ ಕೊಟ್ಟಿದ್ದಾರೆ. ಆದ್ರೆ ಇದು ಎಂತ ತ್ರಿಭುಜ ಇದೆ? ಸಮಬಾಹು ತ್ರಿಭುಜ ಇದ್ದಾಗ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತಹ ಸೂತ್ರ √3/4 ಇಂಟು a² ಅಂತಿದೆ. ಎ ಅಂದ್ರೆ ತ್ರಿಭುಜದ ಬಾಹುವಿನ ಉದ್ದ. ನೆಕ್ಸ್ಟ್ = 49√3 ಅಂತಿದೆ. ಇದನ್ನ ಛೇದವನ್ನ ಹೊಡೆಯೋಣ. √3 ಹೋಯ್ತು. ಈಗ a² = 49. ಈ 4 ಭಾಗಿಲೆ ಇದೆ, ಈ ಕಡೆ ಗುಣಾಕಾರ ಆಯ್ತು. a √49 ಇಂಟು 4 ಗುಣಾಕಾರ ಮಾಡೋದೇನು ಬೇಡ. ಈಗ a 49 ವರ್ಗಮೂಲ 7, 4 ವರ್ಗಮೂಲ 2 ಅಂದ್ರೆ a 7 14 ಸೆಂಟಿಮೀಟರ್. ಎ ಅಂದ್ರೆ ಯಾವುದು? ಎ ಅಂದ್ರೆ ತ್ರಿಭುಜದಲ್ಲಿ ತ್ರಿಭುಜ ಎ ಬಿ ಸಿ ದಲ್ಲಿ ಎ ಬಿ ಬಾಹು, ಬಿ ಸಿ ಬಾಹು ಮತ್ತು ಎ ಸಿ ಬಾಹುಗಳ ಎಲ್ಲ ಬಾಹುಗಳ ಉದ್ದ 14 ಸೆಂಟಿಮೀಟರ್. ಕಾರಣ ಅದು ಒಂದು ಸಮಬಾಹು ತ್ರಿಭುಜ ಇದೆ, ಒಂದು ಬಾಹುವಿನ ಉದ್ದ, ಅದಕ್ಕೆ ಸಮಬಾಹು ತ್ರಿಭುಜ ಇರುವುದರಿಂದ ಈ ಸೂತ್ರವನ್ನು ಉಪಯೋಗಿಸಿದ್ದೆವು. ನೆಕ್ಸ್ಟ್ ಈಗ ಏನ್ ಮಾಡೋದು? ಈಗ ಒಂದು ಪಿ ಯು ನ ಉದ್ದ ಅಥವಾ ಕ್ಯೂ ಆರ್ ಯಾವ್ದಾದ್ರು ಒಂದರ ಉದ್ದ ಕಂಡಿಡಿದ್ರೆ ಮತ್ತೆ ಉದ್ದಗಳು ಸೇಮ್ ಇರ್ತವೆ. ಕಾರಣ ಈ ಕಡೆ 3.5, ಈ ಕಡೆ 3.5, ಟೋಟಲ್ 14 ಇದೆ. ಇದು ಟೋಟಲ್ 14 ಇದೆ. ಈ ಕಡೆ 3.5, ಈ ಕಡೆ 3.5 ಕಳಿಬೇಕು. ಇಲ್ಲೂ ಕೂಡ ಟೋಟಲ್ 14 ಇದೆ. ಈ ಕಡೆ 3.5, ಈ ಕಡೆ 3.5 ಕಳೆದ ಇಲ್ಲಿ ಉಳಿದಿರ್ತಕ್ಕಂತ ಇವುಗಳ ಬೆಲೆಗಳೆಲ್ಲವೂ ಏನಾಗಿರ್ತವೆ? ಸಮನಾಗಿರ್ತವೆ. ಹಾಗಾಗಿ ಈಗ ಅವುಗಳನ್ನ ನಾವು ಮೊದಲು ಬಿಡಿಸೋಣ. ಫಸ್ಟಿಗೆ ಯು ಪಿ ಯ ಉದ್ದ, ಯು ಪಿ ಆದ್ರೂ ತಗೋರಿ ಅಥವಾ ಕ್ಯೂ ಆರ್ ತಗೋರಿ ಅಥವಾ ನಮಗೆ ಎಸ್ ಟಿ ಯ ಉದ್ದವನ್ನ ಮೊದಲು ಕಂಡುಹಿಡಿಬೇಕು. ಈ ಮೂರರ ಉದ್ದ ಯಾವ್ದಾದ್ರು ಒಂದನ್ನ ತೆಗೆದುಕೊಂಡಾಗ 14 ಅಂದ್ರೆ ಏನು? ಟೋಟಲ್ ಬಾಹುವಿನ ಉದ್ದದಲ್ಲಿ 3.5 ಎಷ್ಟಿವೆ? 2 ಇವೆ. ಅದಕ್ಕೆ -3.5 ಮತ್ತೊಂದು -3.5 ಆದ್ರೂ ಬರೀ, 2 ಇಂಟು 3.5 ಆದ್ರೂ ಬರೀ. ಈಗ = 14 -3.5 ಅಂದ್ರೆ 7. 14ರಲ್ಲಿ 7 ಕಳೆದಾಗ ಎಷ್ಟು ಬಂತು? 7 ಅನ್ನ ಕಳೆದಾಗ 7 ಸೆಂಟಿಮೀಟರ್. ಹಾಗಾದ್ರೆ ಈಗ ನಮಗೆ ಏನ್ ಬಂತು? ಪಿ ಯು ಉದ್ದ ಅಥವಾ ಯು ಪಿ ಯ ಉದ್ದ ಮತ್ತು ಯು ಪಿ ಯ ಉದ್ದ, ಕ್ಯೂ ಆರ್ ನ ಉದ್ದ ಮತ್ತು ಎಸ್ ಟಿ ಇದರ ಉದ್ದ ಎಷ್ಟು ಬಂತು? 7 ಸೆಂಟಿಮೀಟರ್. ಆ ನಂತರ ಕಂಸ ಪಿ ಕ್ಯೂ ನ ಉದ್ದ ಮತ್ತು ಕಂಸ ಆರ್ ಎಸ್ ನ ಉದ್ದ, ಕಂಸ ಆರ್ ಎಸ್ ನ ಉದ್ದ, ಕಂಸ ಟಿ ಯು ನ ಉದ್ದ, ಕಂಸ ಟಿ ಯು ನ ಉದ್ದ, ಇವೆಲ್ಲ ಕಂಸಗಳ ಉದ್ದಗಳನ್ನು ಇಲ್ಲಿ ಕಂಡು ಹಿಡಿದಿವಿ. ಎಷ್ಟು ಬಂದಿದೆ? 11/3 ಸೆಂಟಿಮೀಟರ್ ಅನ್ನ ಬಂದಿದೆ. 11/3 ಸೆಂಟಿಮೀಟರ್. ಈಗ ಈ ಆಕೃತಿಯ ಸುತ್ತಳತೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಪಿ ಕ್ಯೂ ಆರ್ ಎಸ್ ಟಿ ಯು ಪಿ ಯ ಸುತ್ತಳತೆ, ಇವುಗಳ ಸುತ್ತಳತೆ ಏನೇನಿದೆ? ಮೊದಲ ಪಿ ಕ್ಯೂ ಗಳನ್ನ ಬರ್ಕೊಳ್ಳೋಣ. ಪಿ ಕ್ಯೂ ಅಥವಾ 2 ಇಂಟು ಅಂತ ಬರ್ಕೊಂಡ್ರೆ ಸೇಮ್ ಬರುತ್ತೆ ಒಮ್ಮೆಗೆ. ನಮಗೆ ಪಿ ಕ್ಯೂ, ಆರ್ ಎಸ್ ಮತ್ತು ಯು ಟಿ ಮೂರು ಸಮ ಇವೆ. ಹಾಗೆ 2 ಇಂಟು ಪಿ ಕ್ಯೂ ಅಂತ ಬರ್ಕೊಂಡು 3 ಇಂಟು ಪಿ ಕ್ಯೂ ಅಂತ ಬರ್ಕೊಂಡ್ರೆ ಓಕೆ. 3 ಇಂಟು ಪಿ ಕ್ಯೂ ಅಂತ ಬರ್ಕೊಳ್ಳೋಣ. 3 ಇಂಟು ಪಿ ಕ್ಯೂ. ಪಿ ಕ್ಯೂ ನ ಉದ್ದ ಇವೆಲ್ಲಕ್ಕ ಸಮ ಇವೆ. ಪಿ ಕ್ಯೂ ನ ಉದ್ದ ಇವೆಲ್ಲ ಮೂರು ಸಮ ಇವೆ. ಹಾಗೆ ಒಂದು ಉದ್ದಕ್ಕೆ ಸಮ ಬರಮಿ ಪ್ಲಸ್ ಈ ಬೆಲೆಗಳಲ್ಲಿ ನೋಡಿ ಕ್ಯೂ ಆರ್, ಎಸ್ ಟಿ ಮತ್ತು ಪಿ ಯು ಇವುಗಳು ಕೂಡ ಸಮವೇ. 3 ಇಂಟು ಎಷ್ಟಿವೆ? ಇವು ಟೋಟಲ್ 3 ಇವೆ. ಇದು ಕ್ಯೂ ಆರ್ ಅಂತ ಬರೋಣ. ಈಗ 3 ಇಂಟು ಪಿ ಕ್ಯೂ ಅಂದ್ರೆ ಕಂಸದ ಉದ್ದ. ಕಂಸದ ಉದ್ದ ಎಷ್ಟು ಬಂದಿತ್ತು? 11/3 ಪ್ಲಸ್ 3 ಇಂಟು ಕ್ಯೂ ಆರ್ ಅಂದ್ರೇನು? ಇಲ್ಲಿರುವಂತ ಬಾಹು ಇದು ಎಸ್ ಟಿ ಅಥವಾ ಪಿ ಯು, ಇದ್ರ ಉದ್ದ ಎಷ್ಟು ಬಂದಿತ್ತು? ನಮಗೆ 7 ಅನ್ನ ಬಂದಿತ್ತು.
3 ಕ್ಯಾನ್ಸಲ್ ಆಯ್ತು. 11 ಪ್ಲಸ್ 7 ಮೂರ್ಲೆ 21 ಅಂದ್ರೆ ಎಷ್ಟಾಯ್ತು? ಇದು 32 ಸೆಂಟಿಮೀಟರ್ ಅನ್ನುವಂಥದ್ದು. ಹಾಗಾದ್ರೆ ಆ ಒಂದು ಆಕೃತಿಯ ಸುತ್ತಳತೆ ಎಷ್ಟು ಬಂತು? 32 ಸೆಂಟಿಮೀಟರ್. ಸಿಂಪಲ್ ಆಗಿದೆ. ಈ ಕಂಸದ ಉದ್ದವನ್ನು ಕಂಡು ಹಿಡಿದೇವೆ ಅಂದ್ರೆ ಇವು 3 ಕಂಸಗಳ ಉದ್ದ ಮಾಡ್ಕೊಂಡಿವಿ. 3 ಇಂಟು ಆ ಕಂಸದ ಉದ್ದ ಪ್ಲಸ್ ಈ ಕ್ಯೂ ಆರ್ ಇಲ್ಲಿ ಏನಿದೆಯಲ್ಲ ಒಟ್ಟು 14ರಲ್ಲಿ 3.5 3.5 ಕಳೆದಾಗ ಇದು ಎಷ್ಟು ಉಳಿತು? 7 ಉಳಿತು. ಇದು 7 ಉಳಿತು. ಇದು 7 ಇದೆ. ಇದು ಕಂಸದ ಉದ್ದ 11/3 ಇದೆ. ಇದು 11/3 ಇದೆ. ಇದು 11/3 ಇದೆ. 11/3 3 ಇವೆ. 11/3 3 ಇವೆ. 7 3 ಇವೆ. ಹಾಗಾಗಿ 3 ಕ್ಯಾನ್ಸಲ್ ಆಯ್ತು. 11 ಉಳಿತು. 3 7 21. ಇವುಗಳನ್ನ ಕೂಡಿಸಿದಾಗ ಬಂದಿರತಕ್ಕಂಥ ಉತ್ತರ 32 ಸೆಂಟಿಮೀಟರ್ ಅನ್ನುವಂಥದ್ದು ಪಿ ಕ್ಯೂ ಆರ್ ಎಸ್ ಟಿ ಯು ಪಿ ನ ಸುತ್ತಳತೆ. ಆದ್ಮೇಲೆ ಈ ರೀತಿಯಾಗಿ ನಾನು ಒಂದು ಈ 11ನೇ ಘಟಕ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳಿಗೆ ಸಂಬಂಧಪಟ್ಟಿರುವಂತೆ ಈ ರೀತಿಯಾದಂತಹ ಎಲ್ಬಿಯದಲ್ಲಿರುವಂತಹ ಕಠಿಣವಾಗಿರ್ತಕ್ಕಂಥ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.